ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಸಿದ್ದೇಶ್ವರ ಪಾರ್ಕ್ ಅನ್ನುವಂಥ ಈ ಏರಿಯಾ ಇದೆ. ವಿದ್ಯಾನಗರ್ ಪೊಲೀಸ್ ಠಾಣಾ ಸರಹದ್ದು ಹುಬ್ಬಳ್ಳಿ ನಗರ ಬರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಇಬ್ಬರು ವ್ಯಕ್ತಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು ನಮಗೆ ವಿಡಿಯೋ ಕೂಡ ಸಿಕ್ಕಿದೆ. ಸೊ ಇದರಲ್ಲಿ ಇರುವಂಥ ಆರೋಪಿಗಳು ಯಾರು ಅನ್ನುವಂಥದ್ದನ್ನ ಈಗಾಗಲೇ ಪತ್ತೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ವಿಕ್ಟಿಮ್ ಪ್ರಾಥಮಿಕವಾಗಿ ಯಾವುದೋ ಒಂದು ಹೆಸರು ಬಂತು ತೇಲಿ, ಆದರೆ ಆ ವ್ಯಕ್ತಿ ಅಲ್ಲ ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ವಿಕ್ಟಿಮ್ ಯಾರು ಅನ್ನೋಂಥದ್ದು ಇನ್ನೂ ಐಡೆಂಟಿಫೈ ಆಗಿಲ್ಲ. ಸೊ ನಮ್ಮಲ್ಲಿ ಇರುವಂಥ ಮಾಹಿತಿಯನ್ನು ಈಗಾಗಲೇ ಶೇರ್ ಮಾಡಿದ್ದೀವಿ. ಆದಷ್ಟು ಬೇಗ ವಿಕ್ಟಿಮ್ ಯಾರು ಅಂತ ಪತ್ತೆ ಮಾಡ್ತೀವಿ. ವಿಕ್ಟಿಮ್ ಕಡೆಯವರು ಒಂದು ಕಂಪ್ಲೇಂಟ್ ಕೊಟ್ಟರೆ ಸರಿ, ಇಲ್ಲಾಂದರೆ ನಾವೇ ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಪ್ರತ್ಯೇಕವಾಗಿ ಅಂತಂದರೆ ಸೋಮೋಟೋ ಕೇಸ್ ತೊಗೊಂಡು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಆದಷ್ಟು ಬೇಗ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಲಾಗುತ್ತೆ. ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನುವಂಥದ್ದು ಈಗ ಆರೋಪಿಗಳು ಸಿಕ್ಕ ಮೇಲೆ ಅಥವಾ ವಿಕ್ಟಿಮ್ ಯಾರು ಅಂತ ಗೊತ್ತಾದರೆ ನಮಗೆ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಈಗ ನೋಡಿ, ಸುಮಾರು 1 ಗಂಟೆ ಸಮಯದಲ್ಲಿ ಆಗಿದೆ. ಅದು ಒಂದು ಬ್ಯುಸಿ ಏರಿಯಾ. ಸೊ ಇದು ಟೋಟಲಿ ಅನ್ಎಕ್ಸೆಪ್ಟಬಲ್. ಯಾಕೆ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥದ್ದನ್ನು ನಾವು ತನಿಖೆಯಲ್ಲಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ದಿನಗಳ ಕಾಲ ಸೈಲೆಂಟ್ ಇತ್ತು, ಯಾವುದೇ ರೀತಿ ಅಪರಾಧ ಈಗ ಏಕಾಏಕಿ ಭಯಂಕರ ಸರ್, ಈಗ 2023 ಮತ್ತು 24 2 ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ 2025ರಲ್ಲಿ ಮತ್ತು 2020ರಲ್ಲಿ 26ರಲ್ಲಿ ಭಾಳ ಕೊಲೆ ಪ್ರಕರಣಗಳ ಸಂಖ್ಯೆ ಶೇಕಡ 50ಕ್ಕಿಂತ ಕಡಿಮೆ ಆಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಯಾವುದೂ ಈ ಥರ ಗಂಭೀರ ಪ್ರಕರಣಗಳಾಗಿರಲಿಲ್ಲ. ಸೊ ಇದಾಗಿದೆ, ಯಾವ ಕಾರಣಕ್ಕಾಗಿದೆ ಅನ್ನೋಂಥದ್ದನ್ನು ಅಸರ್ಟೈನ್ ಮಾಡ್ತೀವಿ. ಮತ್ತು ಈ ರೀತಿ ಘಟನೆ ಮರುಕಳಿಸಿದ ರೀತಿಯಲ್ಲಿ ಈ ಥರ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡಲಾಗುತ್ತೆ. ಥ್ಯಾಂಕ್ ಯು.